ಹೋಗ್ತಾ ಇದ್ವಿ. ಪ್ರತಿಯೊಂದು ಹಂತದಲ್ಲೂ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ಜೊತೆಗೆ ಈ ಭಯೋತ್ಪಾದನೆ ಪೋಷಕ ಪಾಕಿಸ್ತಾನಕ್ಕೆ ಚೀನಾ ಈಗ ಮತ್ತೆ ಬೆಂಬಲವನ್ನ ಘೋಷಣೆ ಮಾಡಿದೆ. ಇದಕ್ಕೆ ಅಜಿತ್ ದೋವಲ್ ಸಹ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಹಾಗಾದ್ರೆ ಪಾಕ್ ಪರ ಚೀನಾ ನಿಂತಿದ್ಯಾಕೆ ಗೊತ್ತಾ? ಈ ವರದಿ ಇದೆ, ಬನ್ನಿ ನೋಡೋಣ. ಚೀನಾ ಕುತಂತ್ರಕ್ಕೆ ಬಲಿಯಾಯ್ತಾ ಪಾಪಿ ಪಾಕಿಸ್ತಾನ? ದೊಡ್ಡಣ್ಣನ ಪಟ್ಟಕ್ಕಾಗಿ ಡ್ರ್ಯಾಗನ್ ರಾಷ್ಟ್ರ ಅಖಾಡಕ್ಕೆ. ಪಹಲ್ಗಾಮ್ ದಾಳಿ ಸೇಡನ್ನ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ತೀರಿಸಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ಕದನ ವಿರಾಮದ ಒಪ್ಪಂದವಾಗಿತ್ತು. ಇಂದು ಸಂಜೆ 5 ಗಂಟೆಯಿಂದ ಜಾರಿಗೆ ಬರುವಂತೆ ಕದನ ವಿರಾಮ ಘೋಷಿಸಲಾಗಿತ್ತು. ಆದರೆ ಅದಾದ ಕೇವಲ 3 ಗಂಟೆಯಲ್ಲೇ ಪಾಕಿಸ್ತಾನ ಕುತಂತ್ರದಿಂದಲೇ ಮತ್ತೆ ಕದನ ವಿರಾಮ ಉಲ್ಲಂಘಿಸಿ ಜಮ್ಮು, ರಾಜಸ್ಥಾನ, ಗುಜರಾತ್ ಗಡಿಭಾಗದಲ್ಲಿ ಡ್ರೋನ್ ಮತ್ತು ಶೆಲ್ ದಾಳಿ ನಡೆಸಿದೆ. ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸುತ್ತಿದ್ದಂತೆ ಅಲರ್ಟ್ ಆದ ಭಾರತೀಯ ಸೇನೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಉಗ್ರ ರಾಷ್ಟ್ರದ ಎಲ್ಲಾ ಡ್ರೋನ್ಗಳನ್ನ ಧ್ವಂಸ ಮಾಡಿ ತಕ್ಕ ಪ್ರತ್ಯುತ್ತರ ನೀಡಿದೆ. ಈ ಕದನ ವಿರಾಮದ ಹಿಂದೆ ಚೀನಾ ಇರುವ ಶಂಕೆ ವ್ಯಕ್ತವಾಗಿದೆ. ಚೀನಾ ಕುತಂತ್ರ, ಪಾಕ್ ಲಾಕ್. ಭಾರತ ಮತ್ತು ಪಾಕ್ ಸಂಘರ್ಷಕ್ಕೆ ಅಮೆರಿಕ ನೇತೃತ್ವ ವಹಿಸಿತ್ತು. ದೊಡ್ಡಣ್ಣನ ಮಧ್ಯಸ್ಥಿಕೆಗೆ ಸಿಡಿದಿದ್ದ ಡ್ರ್ಯಾಗನ್ ರಾಷ್ಟ್ರ ಪಾಕ್ ಮೇಲೆ ಒತ್ತಡ ಹೇರಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಮೊದಲೇ ಅಮೆರಿಕ ಟಾರಿಫ್ಗೆ ಸಿಡಿದಿದ್ದ ಚೀನಾ ಟ್ರಂಪ್ ಮಧ್ಯಸ್ಥಿಕೆ ತಿರಸ್ಕಾರ ಮಾಡಲು ಪ್ಲಾನ್ ಮಾಡಿತ್ತು. ಹೀಗಾಗಿ ಪಾಕಿಸ್ತಾನ ಚೀನಾ ಒತ್ತಡದಂತೆ ಮತ್ತೆ ದಾಳಿ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರ ಪ್ರದೇಶದಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದೆ. ಪಾಕ್ ಡ್ರೋನ್ ಅಟ್ಯಾಕ್ ಬೆನ್ನಲ್ಲೇ ಚೀನಾ ಪಾಕ್ನ ಸಾರ್ವಭೌಮತ್ವ ಪರ ನಿಲ್ಲುತ್ತೇವೆ ಅಂತ ಘೋಷಿಸಿದೆ. ಚೀನಾಕ್ಕೂ ಸಂದೇಶ ರವಾನಿಸಿದ ಅಜಿತ್ ದೋವಲ್. ಯುದ್ಧ ಭಾರತದ ಆಯ್ಕೆಯಲ್ಲ, ಡ್ರ್ಯಾಗನ್ಗೆ ತಿರುಗೇಟು. ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಭಾರತ ಕೂಡ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲದೆ ಚೀನಾ ಕೂಡ ಮತ್ತೊಮ್ಮೆ ಪಾಕ್ಗೆ ಬೆಂಬಲ ನೀಡುವುದಾಗಿ ಹೇಳಿದೆ. ಇದೀಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ಹೇಡಿತನದ ದಾಳಿ ಬಗ್ಗೆ ವಿವರಿಸಿದ್ದಾರೆ. ಕದನ ವಿರಾಮವನ್ನ ಕಾಯ್ದುಕೊಳ್ಳಲು ಬದ್ಧವಾಗಿದ್ದು ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಶೀಘ್ರವಾಗಿ ಮರುಸ್ಥಾಪಿಸಲು ಆಶಿಸುತ್ತವೆ ಎಂದು ದೋವಲ್ ಕರಾರುವಕ್ಕಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಚೀನಾ ಕುತಂತ್ರಕ್ಕೆ ಪಾಕ್ ಬಲಿಯಾಗಿದ್ಯಾ? ಏಕಾಏಕಿ ಕದನ ವಿರಾಮದ ಮಾತುಗಳನ್ನಾಡಿದ್ದ ಪಾಕ್ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆಯಲು ಡ್ರ್ಯಾಗನ್ ನರಿಬುದ್ಧಿಯೇ ಕಾರಣ. ಹೋಗ್ತಾ ಇದ್ವಿ. ಪ್ರತಿಯೊಂದು ಹಂತದಲ್ಲೂ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ಜೊತೆಗೆ ಈ ಭಯೋತ್ಪಾದನೆ ಪೋಷಕ ಪಾಕಿಸ್ತಾನಕ್ಕೆ ಚೀನಾ ಈಗ ಮತ್ತೆ ಬೆಂಬಲವನ್ನ ಘೋಷಣೆ ಮಾಡಿದೆ. ಇದಕ್ಕೆ ಅಜಿತ್ ದೋವಲ್ ಸಹ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಹಾಗಾದ್ರೆ ಪಾಕ್ ಪರ ಚೀನಾ ನಿಂತಿದ್ಯಾಕೆ ಗೊತ್ತಾ? ಈ ವರದಿ ಇದೆ, ಬನ್ನಿ ನೋಡೋಣ. ಚೀನಾ ಕುತಂತ್ರಕ್ಕೆ ಬಲಿಯಾಯ್ತಾ ಪಾಪಿ ಪಾಕಿಸ್ತಾನ? ದೊಡ್ಡಣ್ಣನ ಪಟ್ಟಕ್ಕಾಗಿ ಡ್ರ್ಯಾಗನ್ ರಾಷ್ಟ್ರ ಅಖಾಡಕ್ಕೆ. ಪಹಲ್ಗಾಮ್ ದಾಳಿ ಸೇಡನ್ನ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ತೀರಿಸಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ಕದನ ವಿರಾಮದ ಒಪ್ಪಂದವಾಗಿತ್ತು. ಇಂದು ಸಂಜೆ 5 ಗಂಟೆಯಿಂದ ಜಾರಿಗೆ ಬರುವಂತೆ ಕದನ ವಿರಾಮ ಘೋಷಿಸಲಾಗಿತ್ತು. ಆದರೆ ಅದಾದ ಕೇವಲ 3 ಗಂಟೆಯಲ್ಲೇ ಪಾಕಿಸ್ತಾನ ಕುತಂತ್ರದಿಂದಲೇ ಮತ್ತೆ ಕದನ ವಿರಾಮ ಉಲ್ಲಂಘಿಸಿ ಜಮ್ಮು, ರಾಜಸ್ಥಾನ, ಗುಜರಾತ್ ಗಡಿಭಾಗದಲ್ಲಿ ಡ್ರೋನ್ ಮತ್ತು ಶೆಲ್ ದಾಳಿ ನಡೆಸಿದೆ.
ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸುತ್ತಿದ್ದಂತೆ ಅಲರ್ಟ್ ಆದ ಭಾರತೀಯ ಸೇನೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಉಗ್ರ ರಾಷ್ಟ್ರದ ಎಲ್ಲಾ ಡ್ರೋನ್ಗಳನ್ನ ಧ್ವಂಸ ಮಾಡಿ ತಕ್ಕ ಪ್ರತ್ಯುತ್ತರ ನೀಡಿದೆ. ಈ ಕದನ ವಿರಾಮದ ಹಿಂದೆ ಚೀನಾ ಇರುವ ಶಂಕೆ ವ್ಯಕ್ತವಾಗಿದೆ. ಚೀನಾ ಕುತಂತ್ರ, ಪಾಕ್ ಲಾಕ್. ಭಾರತ ಮತ್ತು ಪಾಕ್ ಸಂಘರ್ಷಕ್ಕೆ ಅಮೆರಿಕ ನೇತೃತ್ವ ವಹಿಸಿತ್ತು. ದೊಡ್ಡಣ್ಣನ ಮಧ್ಯಸ್ಥಿಕೆಗೆ ಸಿಡಿದಿದ್ದ ಡ್ರ್ಯಾಗನ್ ರಾಷ್ಟ್ರ ಪಾಕ್ ಮೇಲೆ ಒತ್ತಡ ಹೇರಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಮೊದಲೇ ಅಮೆರಿಕ ಟಾರಿಫ್ಗೆ ಸಿಡಿದಿದ್ದ ಚೀನಾ ಟ್ರಂಪ್ ಮಧ್ಯಸ್ಥಿಕೆ ತಿರಸ್ಕಾರ ಮಾಡಲು ಪ್ಲಾನ್ ಮಾಡಿತ್ತು. ಹೀಗಾಗಿ ಪಾಕಿಸ್ತಾನ ಚೀನಾ ಒತ್ತಡದಂತೆ ಮತ್ತೆ ದಾಳಿ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರ ಪ್ರದೇಶದಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದೆ. ಪಾಕ್ ಡ್ರೋನ್ ಅಟ್ಯಾಕ್ ಬೆನ್ನಲ್ಲೇ ಚೀನಾ ಪಾಕ್ನ ಸಾರ್ವಭೌಮತ್ವ ಪರ ನಿಲ್ಲುತ್ತೇವೆ ಅಂತ ಘೋಷಿಸಿದೆ. ಚೀನಾಕ್ಕೂ ಸಂದೇಶ ರವಾನಿಸಿದ ಅಜಿತ್ ದೋವಲ್. ಯುದ್ಧ ಭಾರತದ ಆಯ್ಕೆಯಲ್ಲ, ಡ್ರ್ಯಾಗನ್ಗೆ ತಿರುಗೇಟು. ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಭಾರತ ಕೂಡ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲದೆ ಚೀನಾ ಕೂಡ ಮತ್ತೊಮ್ಮೆ ಪಾಕ್ಗೆ ಬೆಂಬಲ ನೀಡುವುದಾಗಿಯೇ ಹೇಳಿದೆ. ಇದೀಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ಹಿಡಿತನದ ದಾಳಿ ಬಗ್ಗೆ ವಿವರಿಸಿದ್ದಾರೆ. ಕದನ ವಿರಾಮವನ್ನ ಕಾಯ್ದುಕೊಳ್ಳಲು ಬದ್ಧವಾಗಿದ್ದು ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಶೀಘ್ರವಾಗಿ ಮರುಸ್ಥಾಪಿಸಲು ಆಶಿಸುತ್ತವೆ ಎಂದು ದೋವಲ್ ಕರಾರುವಕ್ಕಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಚೀನಾ ಕುತಂತ್ರಕ್ಕೆ ಪಾಕ್ ಬಲಿಯಾಗಿದ್ಯಾ? ಏಕಾಏಕಿ ಕದನ ವಿರಾಮದ ಮಾತುಗಳನ್ನಾಡಿದ್ದ ಪಾಕ್ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆಯಲು ಡ್ರ್ಯಾಗನ್ ನರಿಬುದ್ಧಿಯೇ ಕಾರಣ. ಹೋಗ್ತಾ ಇದ್ವಿ, ಪ್ರತಿಯೊಂದು ಹಂತದಲ್ಲೂ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ಜೊತೆಗೆ ಭಯೋತ್ಪಾದನೆ ಪೋಷಕ ಪಾಕಿಸ್ತಾನಕ್ಕೆ ಚೀನಾ ಈಗ ಮತ್ತೆ ಬೆಂಬಲವನ್ನ ಘೋಷಣೆ ಮಾಡಿದೆ. ಇದಕ್ಕೆ ಅಜಿತ್ ದೋವಲ್ ಸಹ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಹಾಗಾದ್ರೆ ಪಾಕ್ ಪರ ಚೀನಾ ನಿಂತಿದ್ಯಾಕೆ ಗೊತ್ತಾ? ಈ ವರದಿ ಇದೆ, ಬನ್ನಿ ನೋಡೋಣ. ಚೀನಾ ಕುತಂತ್ರಕ್ಕೆ ಬಲಿಯಾಯ್ತಾ ಪಾಪಿ ಪಾಕಿಸ್ತಾನ? ದೊಡ್ಡಣ್ಣನ ಪಟ್ಟಕ್ಕಾಗಿ ಡ್ರ್ಯಾಗನ್ ರಾಷ್ಟ್ರ ಅಖಾಡಕ್ಕೆ. ಪಹಲ್ಗಾಮ್ ದಾಳಿ ಸೇಡನ್ನ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ತೀರಿಸಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ಕದನ ವಿರಾಮದ ಒಪ್ಪಂದವಾಗಿತ್ತು. ಇಂದು ಸಂಜೆ 5 ಗಂಟೆಯಿಂದ ಜಾರಿಗೆ ಬರುವಂತೆ ಕದನ ವಿರಾಮ ಘೋಷಿಸಲಾಗಿತ್ತು. ಆದರೆ ಅದಾದ ಕೇವಲ 3 ಗಂಟೆಯಲ್ಲೇ ಪಾಕಿಸ್ತಾನ ಕುತಂತ್ರದಿಂದಲೇ ಮತ್ತೆ ಕದನ ವಿರಾಮ ಉಲ್ಲಂಘಿಸಿ ಜಮ್ಮು, ರಾಜಸ್ಥಾನ, ಗುಜರಾತ್ ಗಡಿಭಾಗದಲ್ಲಿ ಡ್ರೋನ್ ಮತ್ತು ಶೆಲ್ ದಾಳಿ ನಡೆಸಿದೆ. ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸುತ್ತಿದ್ದಂತೆ ಅಲರ್ಟ್ ಆದ ಭಾರತೀಯ ಸೇನೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಉಗ್ರ ರಾಷ್ಟ್ರದ ಎಲ್ಲಾ ಡ್ರೋನ್ಗಳನ್ನ ಧ್ವಂಸ ಮಾಡಿ ತಕ್ಕ ಪ್ರತ್ಯುತ್ತರ ನೀಡಿದೆ. ಈ ಕದನ ವಿರಾಮದ ಹಿಂದೆ ಚೀನಾ ಇರುವ ಶಂಕೆ ವ್ಯಕ್ತವಾಗಿದೆ. ಚೀನಾ ಕುತಂತ್ರ, ಪಾಕ್ ಲಾಕ್. ಭಾರತ ಮತ್ತು ಪಾಕ್ ಸಂಘರ್ಷಕ್ಕೆ ಅಮೆರಿಕ ನೇತೃತ್ವ ವಹಿಸಿತ್ತು. ದೊಡ್ಡಣ್ಣನ ಮಧ್ಯಸ್ಥಿಕೆಗೆ ಸಿಡಿದಿದ್ದ ಡ್ರ್ಯಾಗನ್ ರಾಷ್ಟ್ರ ಪಾಕ್ ಮೇಲೆ ಒತ್ತಡ ಹೇರಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಮೊದಲೇ ಅಮೆರಿಕ ಟಾರಿಫ್ಗೆ ಸಿಡಿದಿದ್ದ ಚೀನಾ ಟ್ರಂಪ್ ಮಧ್ಯಸ್ಥಿಕೆ ತಿರಸ್ಕಾರ ಮಾಡಲು ಪ್ಲಾನ್ ಮಾಡಿತ್ತು. ಹೀಗಾಗಿ ಪಾಕಿಸ್ತಾನ ಚೀನಾ ಒತ್ತಡದಂತೆ ಮತ್ತೆ ದಾಳಿ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರ ಪ್ರದೇಶದಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದೆ. ಪಾಕ್ ಡ್ರೋನ್ ಅಟ್ಯಾಕ್ ಬೆನ್ನಲ್ಲೇ ಚೀನಾ ಪಾಕ್ನ ಸಾರ್ವಭೌಮತ್ವ ಪರ ನಿಲ್ಲುತ್ತೇವೆ ಅಂತ ಘೋಷಿಸಿದೆ. ಚೀನಾಕ್ಕೂ ಸಂದೇಶ ರವಾನಿಸಿದ ಅಜಿತ್ ದೋವಲ್. ಯುದ್ಧ ಭಾರತದ ಆಯ್ಕೆಯಲ್ಲ, ಡ್ರ್ಯಾಗನ್ಗೆ ತಿರುಗೇಟು.
ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಭಾರತ ಕೂಡ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲದೆ ಚೀನಾ ಕೂಡ ಮತ್ತೊಮ್ಮೆ ಪಾಕ್ಗೆ ಬೆಂಬಲ ನೀಡುವುದಾಗಿ ಹೇಳಿದೆ. ಇದೀಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ಹಿಡಿತನದ ದಾಳಿ ಬಗ್ಗೆ ವಿವರಿಸಿದ್ದಾರೆ. ಕದನ ವಿರಾಮವನ್ನ ಕಾಯ್ದುಕೊಳ್ಳಲು ಬದ್ಧವಾಗಿದ್ದು ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಶೀಘ್ರವಾಗಿ ಮರುಸ್ಥಾಪಿಸಲು ಆಶಿಸುತ್ತವೆ ಎಂದು ದೋವಲ್ ಕರಾರುವಕ್ಕಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಚೀನಾ ಕುತಂತ್ರಕ್ಕೆ ಪಾಕ್ ಬಲಿಯಾಗಿದ್ಯಾ? ಏಕಾಏಕಿ ಕದನ ವಿರಾಮದ ಮಾತುಗಳನ್ನಾಡಿದ್ದ ಪಾಕ್ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆಯಲು ಡ್ರ್ಯಾಗನ್ ನರಿಬುದ್ಧಿಯೇ ಕಾರಣ